ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಲಬುರಗಿಯಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಕರ್ಚಖೇಡ ಗ್ರಾಮಕ್ಕೆ ಹಳ್ಳದ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕರ್ಚಖೇಡ ಗ್ರಾಮದ ಹಲವು ಮನೆಗಳು ಇದೀಗ ತೊಯ್ದು ತೊಪ್ಪೆಯಾಗಿವೆ. ಮಳೆ ನೀರು ನುಗ್ಗಿರುವುದರಿಂದ ಗ್ರಾಮದ ಹಲವು ಮನೆಗಳು, ದೇವಸ್ಥಾನಗಳಿಗೆ ಜಲದಿಗ್ಬಂಧನ. ಮನೆಯಲ್ಲಿದ್ದ ವಸ್ತುಗಳು ಸರ್ವನಾಶವಾಗಿ ಜನ ಕಂಗಾಲಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ, ಇದು ಜನವಸತಿ ಪ್ರದೇಶ ಮಿನಿ ದ್ವೀಪವಾಗಿ ಮಾರ್ಪಟ್ಟಿದೆ. ಗಮನಿಸ್ತಾ ಇದ್ದೀರಿ, ಆ ಭಾಗದ ಜನತೆ ಹೇಗೆ ಜೀವನ ಮಾಡಬೇಕು ಮಳೆಗಾಲದಲ್ಲಿ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ಪರಿಸ್ಥಿತಿ ಇರುತ್ತೆ. ಕರ್ಚಖೇಡ ಅಲ್ಲಿನ ಮನೆಗಳು ಸಂಪೂರ್ಣವಾಗಿ ಜಲದಿಗ್ಬಂಧನವಾಗಿವೆ, ವಾಸಕ್ಕೆ ಯೋಗ್ಯವಲ್ಲ. ಮನೆಯಲ್ಲಿದ್ದಂತಹ ಅಲ್ಪ ಸ್ವಲ್ಪ ವಸ್ತುಗಳು ಕೂಡ ಸರ್ವನಾಶವಾಗಿದೆ ಅಂತ ಹೇಳಿ ಜನ ಬೇಸರ ವ್ಯಕ್ತಪಡಿಸ್ತಿದ್ದಾರೆ. ಒಂದು ಶಾಶ್ವತ ಪರಿಹಾರವನ್ನು ಕೊಡಿ ಅಂತ ಹೇಳಿದ್ರೂ ಕೂಡ ಕಲ್ಪಿಸುವವರು ಯಾರೂ ಗತಿ ಇಲ್ಲ. ಜನಪ್ರತಿನಿಧಿಗಳು ತಿರುಗಿನೂ ನೋಡ್ತಿಲ್ಲ ಅಂತ ಹೇಳಿ ಜನ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ರಾಜ್ಯದ ಒಂದಷ್ಟು ಜಿಲ್ಲೆಗಳ ಪರಿಸ್ಥಿತಿ ಹೀಗಾಗಿದೆ. ಇನ್ನು ಕಲಬುರಗಿಯಲ್ಲಿ ಧಾರಾಕಾರ ಮಳೆಯಿಂದ ಏನೆಲ್ಲ ಅವಾಂತರ ಆಗ್ತಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಭೀಮಾ ನದಿಯ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಯಂಕಂಚಿ ಗ್ರಾಮಕ್ಕೆ ಭೀಮಾ ನದಿಯ ಪ್ರವಾಹದ ನೀರು ನುಗ್ಗಿದೆ. ಭೀಮಾ ನದಿಯ ಪ್ರವಾಹ ಅಲ್ಲಿನ ಜನರನ್ನ ಹೈರಾಣಾಗಿಸಿದೆ. ಬಸವೇಶ್ವರ ದೇವಸ್ಥಾನ, ಮಹಾಲಕ್ಷ್ಮಿ ದೇವಸ್ಥಾನ ಜಲಾವೃತವಾಗಿವೆ. ನೀರು ಉಕ್ಕಿ ಹರಿತಾ ಇದ್ರೂ ಕೂಡ ಜನ ದೇವರಿಗೆ ಪೂಜೆ ಸಲ್ಲಿಸ್ತಾ ಇದ್ದಾರೆ. ದೋಣಿಯಲ್ಲೇ ಹೋಗಿ ಪೂಜೆಯನ್ನು ಸಲ್ಲಿಸ್ತಿರುವಂತಹ ಗ್ರಾಮಸ್ಥರು, ಅಧಿಕಾರಿಗಳು, ಜನಪ್ರತಿನಿಧಿಗಳೆಲ್ಲ ಕೈಬಿಟ್ಟ ಮೇಲೆ ದೇವರೇ ಗತಿ ಅನ್ನೋ ದಾರಿಗೆ ಇದೀಗ ಈ ಭಾಗದ ಜನ ಬಂದಿದ್ದಾರೆ. ಹಾಗಾಗಿನೇ ಬಂದಿರುವಂತಹ ಸಂಕಷ್ಟವನ್ನು ದೂರ ಮಾಡು ತಾಯಿ ಅಂತ ಹೇಳಿ ದೋಣಿಯಲ್ಲೇ ಹೋಗಿ ದೇವರಿಗೆ ಪೂಜೆಯನ್ನು ಸಲ್ಲಿಸುವಂತಹ ಕಾರ್ಯವನ್ನು ಮಾಡುತ್ತಿದ್ದಾರೆ. ಭೀಮಾ ಪ್ರವಾಹಕ್ಕೆ ಗ್ರಾಮದ 100 ಎಕರೆ ಜಲಾವೃತವಾಗಿದೆ. ರೈತರು ಬೆಳೆ ಕಳ್ಕೊಂಡಿದ್ದಾರೆ. ದಿಕ್ಕೇ ತೋಚದಂತಾಗಿದೆ. ಮಳೆ ಬಂದರೆ ಒಂಥರ ಕಷ್ಟ, ಮಳೆ ಬಾರದಿದ್ರೆ ಮತ್ತೊಂಥರ ಕಷ್ಟ ರೈತರಿಗೆ. ಗಮನಿಸ್ತಾ ಇದ್ದೀರಿ ಯಂಕಂಚಿ ಗ್ರಾಮದ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿ. ಭೀಮಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ನದಿ ಪಾತ್ರದಲ್ಲಿರುವಂತಹ ಜನರ ಪಾಡು ಹೀಗಾಗಿದೆ. ಮನೆಗಳು ಜಲಾವೃತವಾಗಿವೆ. ಊರಿಗೆ ಊರೇ ಖಾಲಿ ಮಾಡಬೇಕು ಅಂತಹ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಎಲ್ಲೋ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಅಲ್ಲಿ ಕಾಣಿಸ್ತಾ ಇರೋದು. ಇನ್ನೆಲ್ಲರೂ ಕೂಡ ಗ್ರಾಮವನ್ನು ತೊರೆದು ಸುರಕ್ಷಿತ ಸ್ಥಳಗಳಿಗೆ ಹೋಗಿದ್ದಾರೆ. ಕಾಳಜಿ ಕೇಂದ್ರಗಳನ್ನು ತೆರೆದಿದ್ದಾರೆ. ಅಲ್ಲಿ ವ್ಯವಸ್ಥೆಗಳು ಸರಿ ಇದೆಯಾ, ಯಾವುದ್ರ ಬಗ್ಗೆಯೂ ಕೂಡ ಜನ ಮಾತನಾಡ್ತಾ ಇಲ್ಲ. ಬೇಸರವನ್ನು ಮಾತ್ರ ವ್ಯಕ್ತಪಡಿಸ್ತಿದ್ದಾರೆ. ಗಮನಿಸ್ತಾ ಇದ್ದೀವಿ, ಈ ಕಾಳಜಿ ಕೇಂದ್ರ ಅದು ಇದು ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಜನರು ಅದರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸುವುದೇ ಹೆಚ್ಚು. ಯಾಕಂದ್ರೆ ಅಲ್ಲೂ ಕೂಡ ಜನರಿಗೆ ಬೇಕಾದಂತಹ ಮೂಲಭೂತ ಸೌಲಭ್ಯಗಳ ಕೊರತೆ ಹೆಚ್ಚಾಗಿಯೇ ಇರುತ್ತೆ. ನೀವು ದೃಶ್ಯಗಳಲ್ಲಿ ನೋಡಿದ್ರಿ ಯಾವ ರೀತಿಯಾಗಿ ದೋಣಿ ಮುಖೇನವಾಗಿ ಅವರು ಸುರಕ್ಷಿತ ಸ್ಥಳಗಳಿಗೆ ತೆರಳಿದ್ರು ಅಂತ.